ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ASUS ಕಂಪನಿಯ ಒಂದು ಕ್ರೋಮ್ಬುಕ್ ಲ್ಯಾಪ್ಟಾಪ್ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಕೇವಲ 18,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನಿಮ್ಮಲ್ಲಿ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಏನು ಕೇವಲ 18,000 ರೂಪಾಯಿಗೆ ಲಾಂಚ್ ಆಗಿದೆ ಅಂತ ಅಂದರೆ ಹೆಂಗಿರ್ಬೋದಪ್ಪ ಒಂದು ಲ್ಯಾಪ್ಟಾಪ್ ಅಂತ. ಇದರಲ್ಲಿ ಯಾವುದೇ ವಿಂಡೋಸ್ 10 ಇರೋದಿಲ್ಲ, ವಿಂಡೋಸ್ OS ಇಲ್ಲ ಇದರಲ್ಲಿ ನಿಮಗೆ. ಇದರಲ್ಲಿ ಕ್ರೋಮ್ OS ಇರುವಂಥದ್ದು ಗೂಗಲಿಂದು. ಸೊ ಅದರಿಂದನೇ ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಕಡಿಮೆ ಆಗಿರುವಂಥದ್ದು. ಈ ಒಂದು ಪ್ರೈಸನ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ, 45 ವ್ಯಾಟ್ನ ಚಾರ್ಜಿಂಗ್ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ರೆ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಈ ಒಂದು ಲ್ಯಾಪ್ಟಾಪ್ ಅಂತ ಹೆವಿ ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಅಂತ ಅನ್ನಲ್ಲ ಆಯ್ತು. ಇದು ಕೇವಲ 1 kg ವೆಯ್ಟನ್ನು ಹೊಂದಿರುವಂಥದ್ದು. ತುಂಬ ತಿನ್ನಾಗಿ ಕೂಡ ಇದೆ ಆಯಿತಾ. ಈ ಒಂದು ಲ್ಯಾಪ್ಟಾಪ್ನ ಬಿಲ್ಡು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು, ಅದರಿಂದನೇ ವೆಯ್ಟ್ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ನನಗೆ. ಬಿಲ್ಡ್ ಕ್ವಾಲಿಟಿ ವೈಸು ನನಗೆ ಹೆವಿ ಇಂಪ್ರೆಸಿವ್ ಅಂತನಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿ ಬಿಲ್ಡನ್ನು ಮಾಡಿದರೆ ಅಂತ ಅನ್ನಿಸ್ತದೆ. ಮತ್ತು ಕೀಬೋರ್ಡ್ನ ಕ್ವಾಲಿಟಿ ಕೂಡ ಅಷ್ಟೇ ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಬೆಲೆಗೆ ತಕ್ಕಂಗೆ ಕಡಿಮೆ ಕ್ವಾಲಿಟಿಯ ಕೀಸನ್ನೇ ಹಾಕಿರುವಂಥದ್ದು. ಮತ್ತು ಫ್ರಂಟ್ ಡಿಸ್ಪ್ಲೇ ಬಂತು ಅಂದರೆ ಬೆಜಲ್ ತುಂಬ ದೊಡ್ಡದಾಗಿರುವಂಥದ್ದು, ಮತ್ತು ಡಿಸ್ಪ್ಲೇ ಕೂಡ ಅಷ್ಟೇ ಅಷ್ಟೊಂದು ದೊಡ್ಡದಾಗಿಲ್ಲ. ಸೊ ಓವರಾಲ್ ನನಗನ್ನಿಸ್ದಂಗೆ ಈ ಒಂದು ಲ್ಯಾಪ್ಟಾಪ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಓಕೆ ಅಂತೀನಿ ಆಯಿತಾ, ಬೆಲೆಗೆ ತಕ್ಕಂಗಿರುವಂಥದ್ದು. ಇನ್ನು ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ 2 USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನೀವು ಚಾರ್ಜ್ ಕೂಡ ಮಾಡ್ಬೋದು. ಮತ್ತು ಒಂದು USB Type-A ಪೋರ್ಟ್ ಇದೆ, ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಇಷ್ಟಪಡ್ತೀನಿ. ಮತ್ತು ಒಂದು SD ಕಾರ್ಡ್ ಸ್ಲಾಟನ್ನು ಕೂಡ ಈ ಒಂದು ಲ್ಯಾಪ್ಟಾಪಲ್ಲಿ ನೀಡಿರುವಂಥದ್ದು. ಜೊತೆಗೆ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ 720p ವೆಬ್ ಕ್ಯಾಮ್ ಕೂಡ ಇರುವಂಥದ್ದು. ಸೊ ಕ್ಯಾಮ್ರಾ ಕ್ಲಾರಿಟಿ ನನಗೆ ಓಕೆ ಅನ್ನಿಸು, ತುಂಬ ಇಂಪ್ರೆಸಿವ್ ಅನ್ನಲ್ಲ, ಪರವಾಗಿಲ್ಲ. ಮತ್ತು ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ, ಬಾಟಮಲ್ಲಿ ಇರುವಂಥದ್ದು ಸ್ಪೀಕರು. ಆ ಸ್ಪೀಕರ್ನ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಮತ್ತು ಮೈಕ್ರೋಫೋನ್, ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ಸೊ ನೀವೇನು ಝೂಮ್ ಕಾಲ್ ಅಥವಾ ಆನ್ಲೈನ್ ಕ್ಲಾಸನ್ನು ತಗೋತಾ ಇದ್ದೀರಾ ಅಂತಂದರೆ ಆರಾಮಾಗಿ ಈ ಎಲ್ಲದನ್ನು ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ಕ್ರೋಮ್ ಬುಕ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ ಆಯಿತಾ. ಆ್ಯಕ್ಚುಲಿ ಒಂದು ಕ್ರೋಮ್ ಬುಕ್ ಒಂದು ಆ್ಯಂಡ್ರಾಯ್ಡ್ OS ಅಷ್ಟೇ ಆಯಿತಾ. ಇದು ಆ್ಯಂಡ್ರಾಯ್ಡ್ 9ನ ಬೇಸ್ ಮೇಲೆ ಬಿಲ್ಡ್ ಆಗಿರುವಂಥ OS. ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ಪ್ಲೇಸ್ಟೋರ್ ಕೂಡ ಇರುವಂಥದ್ದು ಆಯಿತಾ. ನೀವು ಯಾವುದೇ ವಿಂಡೋಸ್ 7 ರೀತಿ ಅಥವಾ ವಿಂಡೋಸ್ 10 ರೀತಿ ಹೆವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕಾಗಲ್ಲ. ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಯಾವೆಲ್ಲ ಅಪ್ಲಿಕೇಶನ್ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ತೀರಾ ಆ ರೀತಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಪ್ಲೇಸ್ಟೋರ್ ಕೂಡ ಇರುವಂಥದ್ದು ಆಯಿತಾ. ಒಂದು ರೀತಿ ಹೇಳ್ಬೇಕಂತಂದರೆ ಆ್ಯಂಡ್ರಾಯ್ಡ್ ಫೋನ್ ಲ್ಯಾಪ್ಟಾಪ್ನಲ್ಲಿ ಅಂತ ಹೇಳ್ಬೋದು, ಒಂದು ರೀತಿ ಅಷ್ಟೇ. ಸೊ ಸ್ವಲ್ಪ ಯೂಸರ್ ಇಂಟರ್ಫೇಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಮತ್ತು ಗೂಗಲ್ ಕ್ರೋಮ್ನ UI-ಯನ್ನು ಚೇಂಜ್ ಮಾಡಿದ್ರೆ ಅಂದ್ಬಿಟ್ರೆ ಇದೊಂದು ಆ್ಯಂಡ್ರಾಯ್ಡ್ ಫೋನ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಅದಷ್ಟೇ, ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಒಂದು ಲ್ಯಾಪ್ಟಾಪಿಂದ. ಒಂದು ಬೇಸಿಕ್ ಯೂಸಿಗೆ ಅಂದರೆ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ, ನೀವು ಆನ್ಲೈನ್ ಕಾಲ್ ತೊಗೊಳೋದಕ್ಕೆ, ಬೇಸಿಕ್ ವರ್ಲ್ಡನ್ನ ಎಡಿಟ್ ಮಾಡೋದಕ್ಕೆ, ಪವರ್ ಪಾಯಿಂಟು ಅದನ್ನೆಲ್ಲ ಆಲ್ಮೋಸ್ಟ್ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನ ಇದರಲ್ಲಿ ಮಾಡ್ಬೋದು ಅನ್ನೋದ್ಬಿಟ್ರೆ ಅಡಿಷ್ನಲ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪಲ್ಲಿ 11.6 ಇಂಚಿನ HD ರೆಸೊಲ್ಯೂಷನ್ ಹೊಂದಿರುವಂಥ LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಓಕೆ ಅಂತ ನೀವು ಇಂಪ್ರೆಸಿವ್ ಪರವಾಗಿಲ್ಲ, ಒಂದು ಪ್ರೈಸನ್ಸ್ಗೆ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಇದು 800 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು, ಗೊತ್ತಾಗ್ಬಿಡುತ್ತೆ ತುಂಬ ಕಡಿಮೆ ದುಡ್ಡಿನ ಲ್ಯಾಪ್ಟಾಪ್ ಅಂತ ಈ ಒಂದು ಡಿಸ್ಪ್ಲೇ ನೋಡಿದ್ರೆ. ಇನ್ನು ಈ ಒಂದು ಲ್ಯಾಪ್ಟಾಪಲ್ಲಿ ಇಂಟೆಲಿಂದು ಪ್ರೋಸೆಸರ್ ಇರುವಂಥದ್ದು, ಸೆಲೆರಾನ್ N3350 ಪ್ರೋಸೆಸರ್. ಇದು ಡ್ಯೂಯಲ್ ಕೋರ್ ಪ್ರೋಸೆಸರ್ ಆಯಿತಾ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲೇ ನಿಮಗೆ 8 ಕೋರ್ನ ಪ್ರೋಸೆಸರ್ ಸಿಗುತ್ತೆ, ಆದರೆ ಇದರಲ್ಲಿ ಡ್ಯೂಯಲ್ ಕೋರ್ ನೀಡಿದೆ, 2 ಕೋರ್ ನೀಡಿರುವಂಥದ್ದು ಆಯಿತಾ. ಹೌದು, ಎರಡೂ ಕಂಪೇರ್ ಮಾಡೋದಕ್ಕಾಗಲ್ಲ, ಲ್ಯಾಪ್ಟಾಪ್ ಪ್ರೋಸೆಸರ್ಗೂ ಮತ್ತು ಮೊಬೈಲ್ ಪ್ರೋಸೆಸರ್ಗೂ ಕಂಪೇರ್ ಮಾಡೋದಕ್ಕಾಗಲ್ಲ. ಇದು ಸ್ವಲ್ಪ ದೊಡ್ಡ ಪ್ರೋಸೆಸರ್ ಇರುತ್ತೆ ಆಯಿತಾ. ಬಟ್ ಸ್ಟಿಲ್ ಇನ್ನೂ ಒಳ್ಳೆಯ ಪ್ರೋಸೆಸರ್ ನೀಡಿದರೆ ತುಂಬ ಖುಷಿ ಆಗ್ತಾಯಿತ್ತು. ಈ ಒಂದು ಕ್ರೋಮ್ OSಗೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅವಶ್ಯಕತೆ ಇಲ್ಲ ಆಯಿತಾ. ಬಟ್ ಸ್ಟಿಲ್ ನೀಡ್ಬೋದಾಗಿತ್ತು. ನಾನು ಯೂಸ್ ಮಾಡ್ದಂಗೆ ಒಂದು 3-4 ದಿನದ ಈ ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 1-2 ದಿನ ಸ್ವಲ್ಪ ಲ್ಯಾಗಿ ಅನ್ನಿಸ್ತಾ ಇತ್ತು, ಆಮೇಲೆ ಒಂದು ಅಪ್ಡೇಟ್ ಬಂತು ಆಯ್ತು, ಅದಾದಮೇಲೆ ನನಗೆ ಅಷ್ಟೊಂದು ಲ್ಯಾಗಿ ಅಂತ ಅನ್ನಿಸ್ತಾ ಇಲ್ಲ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇದಕ್ಕೆ ಹೆವಿ ಪ್ರೋಸೆಸರ್ನ ಅವಶ್ಯಕತೆ ಇಲ್ಲ. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ 4 GB ರ್ಯಾಮ್ ಇರುವಂಥದ್ದು, LPDDR4 ರ್ಯಾಮ್ ಆಗಿರುವಂಥದ್ದು ಆಯಿತಾ. 4 GB ಗೊತ್ತಿಲ್ಲ, ಮೊಬೈಲ್ಗೆ 4 GB ಕಡಿಮೆ, ಈಗ ಲ್ಯಾಪ್ಟಾಪ್ಗೆ 4 GB ನೀಡಿದ್ದಾರೆ, ಇನ್ನೂ ಜಾಸ್ತಿ ಇಡ್ಬೋದಾಗಿತ್ತು. ಇನ್ನೂ ಈ ಒಂದು ಲ್ಯಾಪ್ಟಾಪಲ್ಲಿ 32 GB eMMC ಸ್ಟೋರೇಜ್ ಇರುವಂಥದ್ದು ಆಯಿತಾ. ಕೇವಲ 32 GB. ನೀವು ಬೇಕಾದರೆ ಎಕ್ಸ್ಟರ್ನಲ್ SD ಕಾರ್ಡ್ನ ಬೇಕಾದರೆ ನೀವು ಹಾಕೊಬೋದು, 256 GB ತನಕ ಸಪೋರ್ಟ್ ಮಾಡುತ್ತೆ. ಬಟ್ ಸ್ಟಿಲ್ ನಾನು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ನೀಡ್ಬೋದಾಗಿತ್ತು. ಇದು eMMC ಸ್ಟೋರೇಜ್ ಆಗಲಿ ಹೇಳ್ದಂಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪನ್ನು ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 8ರಿಂದ 10 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ, ಪರವಾಗಿಲ್ಲ ಅಂತೀನಿ ಈ ಒಂದು ಬ್ಯಾಟ್ರಿ ಬ್ಯಾಕಪ್ ಅಂದರೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಕೀಬೋರ್ಡ್ ಅದಕ್ಕೆ ಯಾವುದೇ ಬ್ಯಾಕ್ ಲೈಟನ್ನು ನೀಡಿಲ್ಲ, ಮತ್ತು ಈ ಒಂದು ಮೌಸ್
ಕೀಪ್ಯಾಡ್ ಏನಿದೆ ಅದು ಪರವಾಗಿಲ್ಲ ಅಂತೀನಿ ಆಯಿತಾ. ಕರ್ಸರ್ ಒಂದು ಲೆವೆಲ್ಲಿಗೆ ಸ್ಮೂತಾಗಿ ಇರುವಂಥದ್ದು, ಮತ್ತು ಇದರಲ್ಲಿ ನಿಮಗೆ ವೈಫೈ ಸಿಗ್ತದೆ, ಡ್ಯುಯಲ್ ಬ್ಯಾಂಡ್ ವೈಫೈ. ಒಂದು ಒಳ್ಳೆಯ ವಿಷಯ, ಮೊಬೈಲ್ನಲ್ಲಿ ಏನೆಲ್ಲ ಫೀಚರ್ ಸಿಗುತ್ತೆ ಪ್ರತಿಯೊಂದು ನಿಮಗೆ ಇದರಲ್ಲಿ ಸಿಗುತ್ತೆ ಆಯಿತಾ. ಮತ್ತು ಯಾವುದೇ ಸಿಮ್ ಹಾಕೋದಕ್ಕೆ ಆಪ್ಷನ್ ಇಲ್ಲ ಹಂಗಂತ ಅದನ್ನು ಕೇಳಬೇಡಿ. ಮತ್ತು ಬ್ಲೂಟೂತ್ ಇದೆ, ಸೊ ಬ್ಲೂಟೂತ್ ಕೂಡ ನೀವು ಆರಾಮಾಗಿ ಫೈಲ್ ಟ್ರಾನ್ಸ್ಫರ್ ಅದೆಲ್ಲ ಮಾಡ್ಬೋದು. ಒಂದು ರೀತಿ ಹೇಳಬೇಕು ಅಂತ ಅಂದರೆ ಇದು ಆ್ಯಂಡ್ರಾಯ್ಡ್ ಫೋನು ಲ್ಯಾಪ್ಟಾಪ್ನಲ್ಲಿ ಹಾಕೋರೆ ಅಷ್ಟೇ ಆಯಿತಾ. ಸೊ ಅದರಿಂದ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಕೊಡ್ಸೋಕ್ಕೆ ಚೆನ್ನಾಗಿದೆ. ಹೈಸ್ಕೂಲ್ ಮಕ್ಕಳು ಅಂತಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅವರು ಕೆಲವೊಂದು ಹೆವಿ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ, ಗೇಮ್ ಆಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ಆ ರೀತಿ ಈ ಒಂದು ಲ್ಯಾಪ್ಟಾಪನ್ನು ಯೂಸ್ ಮಾಡೋದಕ್ಕಾಗಲ್ಲ. ಇದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇರುವಂಥದ್ದು. ಒಂದು ಬೇಸಿಕ್ ಲ್ಯಾಪ್ಟಾಪು ಮಕ್ಕಳಿಗೆ ವೀಡಿಯೋ ನೋಡ್ಕೊಳ್ಳೋದಕ್ಕೆ, ಯೂಟ್ಯೂಬ್ ಆಗಿ ವೆಬ್ಸೈಟ್ ಬ್ರೌಸ್ ಮಾಡೋದಕ್ಕಾಗಲಿ ಆರಾಮ್ ಮಾಡ್ಬೋದು. ಆ್ಯಂಡ್ರಾಯ್ಡಲ್ಲಿ ಅಪ್ಲಿಕೇಶನ್ ವರ್ಲ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, PDF ಪ್ರತಿಯೊಂದು ನೋಡ್ಬೋದು. ಅದಕ್ಕೆಲ್ಲ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ. ಆದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನಾವು Windows 10 ರೀತಿ ನಾವು ಇದನ್ನು ಹೆವಿಯಾಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ? 18,000 ರೂಪಾಯಿಗೆ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದಾ? ಏನಿಸ್ತಕ್ಕಲ್ಲ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.